ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ಗೆ ಹೋಗಿದ್ವಿ. ಯಾವ ಪ್ಲೇಸನ್ನು ನೋಡ್ಕೊಂಡು ಬಂದ್ವಿ ಮತ್ತು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಟ್ರಿಪ್ಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ನಡೀತು ಅಂತ ಸಹ ಹೇಳ್ತೀನಿ. ಮೊದಲಿಗೆ ಈ ರೀತಿಯಾಗಿ ಚಪಾತಿ ಮತ್ತು ಪುಳಿಯೋಗರೆ ಗೊಜ್ಜನ್ನು ಮಾಡಿಕೊಂಡಿದ್ದೆ. ನಂತರ ನಾವು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಹಿಂದಿನನೇ ರೆಡಿ ಆಗಿದ್ವಿ. ಅದಾದಮೇಲೆ ಅವತ್ತಿನ ದಿನ ಅವರು ಬರೋ ಟೈಮ್ಗೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ಏನೇನು ಬೇಕು ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈ ರೀತಿಯಾಗಿ ನಾವು 3 ಜನ ರೆಡಿಯಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಅವರು ನಮ್ಮ ಮನೆ ಹತ್ರ ಬಂದರು. ಅವ್ರ ಜೊತೆಗೆ ನಾವು ಈ ರೀತಿಯಲ್ಲಿ ಹೋಗ್ತಾ ಇದ್ದೀವಿ. ನಾವು ಈಗ ಹೋಗ್ತಾ ಇರೋದು ಇನ್ನೊಬ್ರು ತಂಗಿ ಮನೆಗೆ ಹೋಗ್ತಾ ಇದೀವಿ. ನಾವು ಒಟ್ಟು 4 ಫ್ಯಾಮಿಲಿ ಟ್ರಿಪ್ಗೆ ಹೋಗ್ತಾ ಇರೋದು. ಸೊ ಅಷ್ಟರಲ್ಲಿ ಮಾತಾಡ್ಕೊಂಡು ಹೋಗುವಷ್ಟರಲ್ಲಿ ನಮ್ಮ ತಂಗಿ ಮನೆಗೆ ಸಿಕ್ತು. ಅಲ್ಲಿ ಗಾಡಿಯನ್ನ ಪಾರ್ಕ್ ಮಾಡಿ ಎಲ್ಲ ಲಗೇಜನ್ನು ತಗೊಳ್ತಾ ಇದ್ರು. ಅವರೆಲ್ಲ ಫ್ರೆಶ್ ಅಪ್ ಆಗಬೇಕು ಅಂತ. ನಾವು ಮನೆಯಿಂದನೇ ಫ್ರೆಶ್ ಅಪ್ ಆಗಿ ಬಂದಿದ್ದರಿಂದ ಮತ್ತೆ ನಾವೇನು ಆಗಿಲ್ಲ. ಅವರು ಊರಿಂದ ಬಂದಿದ್ರು. ಸೊ ಹಾಗಾಗಿ ಅವರು ಫ್ರೆಶ್ ಅಪ್ ಆಗಬೇಕು ಅಂತ ಅವ್ರ ಬಟ್ಟೆಗಳನ್ನೆಲ್ಲ ತಗೊಂಡ್ರು. ಅಷ್ಟರಲ್ಲಿ ನಾವು ಎಮರ್ಜೆನ್ಸಿಗೆ ಟ್ಯಾಬ್ಲೆಟ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮತ್ತೆ ಮಕ್ಕಳೆಲ್ಲ ನನ್ನ ತಂಗಿ ಪಾಪು ಇದ್ದಿದ್ದರಿಂದ ಅವರೆಲ್ಲ ಆಟ ಆಡಿಸ್ಕೊಂಡು ಕೂತಿದ್ರು. ನೋಡ್ತಾ ಇರ್ಬೋದು, ಮಕ್ಕಳಿಗೆ ಅಪ್ಪ ಅಂದರೆ ತುಂಬಾನೇ ಇಷ್ಟ ಆಗುತ್ತೆ ಅಲ್ವಾ. ನನ್ನ ತಂಗಿ ಮಕ್ಕಳನ್ನು ಸಹ ಅವರಪ್ಪ ಬಂದ ತಕ್ಷಣ ಎತ್ಕೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇದ್ಲು. ಸೊ ಅವರಪ್ಪ ಎತ್ಕೊಳ್ಳಿಲ್ಲ, ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ಲು. ಮತ್ತೆ ಬಿಡ್ತಾನೆ ಇರಲಿಲ್ಲ ಅವರಪ್ಪ ಎತ್ಕೊಳ್ಳೋವರೆಗೂ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂಬೆಗಾಲು ಇಟ್ಕೊಂಡು ಹೋಗ್ತಾನೆ ಇದ್ಲು. ಫೈನಲ್ ಆಗಿ ಅವರಪ್ಪ ಎತ್ಕೊಂಡ್ಮೇಲೆ ತುಂಬಾನೇ ಖುಷಿ ಪಟ್ಲು ಅವಳು. ನಂತರ ಅವರು ಸಹ ಎಲ್ಲ ರೆಡಿ ಆದ್ರು. ಅದಾದ್ಮೇಲೆ ಗಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಗಾಡಿನ ಮನೆ ಹತ್ರನೇ ತಗೊಂಡು ಬಂದ್ರು. ಸೊ ನಾವೆಲ್ಲಾದ್ರೂ ಜರ್ನಿ ಮಾಡುವಾಗ ಮೊದಲಿಗೆ ಗಾಡಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು. ನಮಗೂ ಸಹ ಏನೋ ಒಂಥರ ಒಂದು ನಂಬಿಕೆ, ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವು ಹೋಗೋ ಜರ್ನಿ ಒಳ್ಳೇದಾಗಲಿ, ಏನೇ ಒಂದು ತೊಂದರೆ ಆಗಬಾರ್ದು ಅಂತ ನಾವು ಈ ರೀತಿಯಾಗಿ ಗಾಡಿಯನ್ನು ನೀಟಾಗಿ ತೊಳೆದು ಅನಂತರ ಅರಿಶಿನ ಕುಂಕುಮವನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ನಾವು ಲಾಸ್ಟ್ ಟೈಮ್ ಸಹ ಒಂದು ರೆಸಾರ್ಟ್ಗೆ ಟ್ರಿಪ್ಪನ್ನು ಹೋಗಿದ್ವಿ. ಅದರ ವಿಡಿಯೋ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ನಂತರ ಫೈನಲ್ ಆಗಿ ಎಲ್ಲ ರೆಡಿ ಆದಮೇಲೆ ಈ ರೀತಿಯಾಗಿ ಗಾಡಿ ಪೂಜೆಯನ್ನು ಮಾಡಿದ್ವಿ. ಅದಾದ್ಮೇಲೆ ಗಾಡಿ ಎಲ್ಲ ಪೂಜೆ ಆದ್ಮೇಲೆ ಒಬ್ಬೊಬ್ಬರೇ ಈ ರೀತಿಯಾಗಿ ಗಾಡಿಯಲ್ಲಿ ಬಂದು ಕುತ್ಕೊಳ್ತಾ ಇದ್ರು. ಎಲ್ಲರಿಗೂ ಸಹ ತುಂಬಾನೇ ಖುಷಿನೂ ಆಗಿತ್ತು, ಮತ್ತೆ ಒಂದ್ ಕಡೆ ನಿದ್ದೆನೂ ಬರ್ತಾ ಇತ್ತು. ನೋಡ್ತಾ ಇರ್ಬೋದು, ಎಲ್ಲರೂ ಸಹ ಗಾಡಿಯಲ್ಲಿ ಬಂದು ಕುತ್ಕೊಳ್ತಾ ಇದೀವಿ ಒಬ್ಬೊಬ್ರೆ. ಫೈನಲ್ ಆಗಿ ಎಲ್ಲರೂ ಸಹ ಈ ರೀತಿಯಾಗಿ ಗಾಡಿಯಲ್ಲಿ ಕುತ್ಕೊಂಡ್ವಿ. ಲಗೇಜ್ ಎಲ್ಲ ಮೇಲೆ ಪ್ಯಾಕ್ ಮಾಡಿಬಿಟ್ಟಿದ್ವಿ. ಸೊ ಎಲ್ಲರಿಗೂ ಗಾಡಿಯಲ್ಲಿ ಜಾಗ ಕರೆಕ್ಟಾಗಿ ಆಯಿತು. ಅದಾದಮೇಲೆ ನಾವು ಗಾಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು, ಆಲ್ರೆಡಿ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಹೋಗುವಾಗಲೇ ಫುಲ್ಲು ಜೋಶು, ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು
ಮಜಾ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈ ರೀತಿಯಾಗಿ 2 ಬೆಡ್ಡನ್ನು ಹಾಕಿಬಿಟ್ಟಿದ್ವಿ. ಅಲ್ಲಿ ಚೇರ್ಗಳನ್ನೆಲ್ಲ ತೆಗೆದ್ಬಿಟ್ಟು, ಯಾಕೆಂದರೆ ತುಂಬ ಲಾಂಗ್ ಜರ್ನಿ ಅಲ್ವಾ, ಕೂತ್ಕೊಳ್ಳೋದಕ್ಕೆ ಆಗಲ್ಲ ಅಂತ ನಾವು ಅಲ್ಲಿ ನೈಟು ಒಂದು 2 ಗಂಟೆ ಹಂಗೆ ಮನೆ ಬಿಟ್ಟಿದ್ದು. ಸೊ ಇಲ್ಲಿ ನಾವು ಮಾರ್ನಿಂಗು ಒಂದು 6:30-7 ಗಂಟೆ ಅಷ್ಟರಲ್ಲಿ ರೀಚ್ ಆದ್ವಿ. ನಾವು ಬಂದಿರೋ ಪ್ಲೇಸ್ ಯಾವುದಂತ ಗೆಸ್ ಮಾಡೋಕ್ಕಾಗುತ್ತಾ? ನಾವು ಮೊದಲಿಗೆ ಬಂದಿರುವಂತಹ ಪ್ಲೇಸು ತಿರುವಣ್ಣಾಮಲೈ ಅರುಣಾಚಲೇಶ್ವರ ಟೆಂಪಲ್. ನೋಡ್ತಾ ಇರ್ಬೋದು, ಎಲ್ಲರೂ ಸಹ ಒಂದು ಕಡೆ ಬಂದು ನಿಂತ್ಕೊಂಡು ನಂತರ ಅಲ್ಲಿ ನೀವು ಗಿರಿಶಿಖರನ ರೌಂಡ್ ಹಾಕಿ ಸಹ ಹೋಗ್ಬೋದು. ಬಟ್ ನಾವು ಹೋಗಲಿಲ್ಲ, ನಾವು ಡೈರೆಕ್ಟ್ ದೇವಸ್ಥಾನದೊಳಗಡೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ನಿಮಗೆ ದೇವಸ್ಥಾನಕ್ಕೆ ಹೋಗುವಾಗ ಯಾವ ರೀತಿಯಾಗಿರುತ್ತೆ ಸುತ್ತಮುತ್ತ ಅಂತ ವ್ಯೂವನ್ನು ತೋರಿಸ್ತಾ ಇದ್ದೀನಿ. ನಾವು ಮೊದಲನೇ ಬಾರಿಗೆ ಈ ದೇವಸ್ಥಾನಕ್ಕೆ ಬರ್ತಿರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಇತ್ತು, ಯಾವ ರೀತಿಯಾಗಿದೆ ದೇವಸ್ಥಾನ ಏನು ಅಂತ. ಬಟ್ ನಿಮಗೆ ಆನ್ ದ ವೇ ಹೋಗ್ತಾ ತುಂಬ ದೇವಸ್ಥಾನಗಳು ಸಿಕ್ತು. ಆ್ಯಕ್ಚುಲಿ ನಮಗೆ ತಮಿಳು ಓದಕ್ಕೆ ಬರಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ವಿ. ದೇವಸ್ಥಾನಕ್ಕೆ ಹೋಗುವಾಗ ಈ ರೀತಿಯಾಗಿ ಹಣೆಗೆ ಬಟ್ಟನ್ನು ಇಡೋದಕ್ಕೆ ಸುಮಾರು ಜನ ಬಂದು ಕೇಳ್ಕೊಂಡು ಹೋಗ್ತಾ ಇದ್ರು. ನಂತರ ಫೈನಲ್ ಆಗಿ ಒಬ್ರ ಹತ್ರ ಈ ರೀತಿಯಾಗಿ ನಾವು ಎಲ್ಲರೂ ಬಟ್ಟನ್ನು ಇಡಿಸ್ಕೊಂಡ್ವಿ. ಇದು ಒಬ್ಬರಿಗೆ ನಿಮಗೆ 20 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ ಈ ರೀತಿಯಾಗಿ ಇಡೋದಕ್ಕೆ. 3 ವಿಭೂತಿ ಥರ ಇಟ್ಬಿಟ್ಟು ನಂತರ ಮೇಲೆ ತ್ರಿಶೂಲ ಥರ ಇಡ್ತಾರೆ. ಫೈನಲ್ ಆಗಿ ದೇವಸ್ಥಾನದ ಹತ್ರ ಬರ್ತಾ ಇದ್ವಿ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂತ. ಅಲ್ಲಿಂದ ಒಳಗಡೆ ಎಂಟ್ರಿ ಕೊಡಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಿಮಗೆ ದೇವಸ್ಥಾನದ ವ್ಯೂ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನಡ್ಕೊಂಡು ಹೋಗುವಾಗ ಅಂತ. ಅದಾದಮೇಲೆ ಇಲ್ಲಿ ಸುಮಾರು ಶಾಪ್ಗಳು ಸಹ ಇರುತ್ತೆ. ನಿಮಗೇನಾದರೂ ಹೊಟ್ಟೆ ಹಸಿತಾ ಇದ್ದರೆ ತಿಂಡಿ ಸಹ ಮಾಡ್ಕೋಬಹುದು. ಬಟ್ ನಾವು ಯಾರೂ ತಿಂಡಿಯನ್ನು ಮಾಡಿರಲಿಲ್ಲ, ಯಾಕಂದ್ರೆ ನಾವೆಲ್ಲ ಪಾರ್ಸೆಲ್ ತೊಗೊಂಡು ಬಂದಿದ್ವಿ. ಸೊ ಹಾಗಾಗಿ ಮೊದಲಿಗೆ ದೇವರ ದರ್ಶನ ಮಾಡಿ ನಂತರ ಎಲ್ಲಾದರೂ ಬೇರೆ ಕಡೆ ಹೋಗಿ ತಿಂಡಿ ತಿನ್ನೋಣ ಅಂತ ಮೊದಲಿಗೆ ನಾವು ದೇವರ ದರ್ಶನ ಮಾಡೋಣ ಅಂತ ಹೋದ್ವಿ. ನಿಮಗೆ ಈ ರೀತಿಯಾಗಿ ಆನ್ ದ ವೇ ಹೋಗ್ತಾ ಒಂದು ವ್ಯೂವನ್ನು ತೋರಿಸ್ತಾ ಇದ್ದೀನಿ, ಯಾವ ರೀತಿಯಾಗಿರುತ್ತೆ ಏನು ಅಂತ. ನಂತರ ಅಲ್ಲಿ ನಾವು ದೇವ್ರ ಪೂಜೆ ಮಾಡಿಸೋಣ ಅಂತ ಈ ರೀತಿಯಾಗಿ ಒಂದು ದೀಪವನ್ನು ಹಚ್ಚಲಿಕ್ಕೆ ಕೊಟ್ಟರು. ಸೊ ಅದನ್ನು ತಗೊಂಡು ಹೋಗ್ತಾ ಇದ್ವಿ. ಅದು ನಿಮಗೆ ಒಬ್ಬರಿಗೆ 50 ರೂಪಾಯಿ ಆಗುತ್ತೆ ಅದು ಒಂದು ದೀಪ. ಅದನ್ನು ದೇವಸ್ಥಾನದ ಒಳಗಡೆ ತೊಗೊಂಡೋಗಿ ಅಲ್ಲಿ ಹಚ್ಚಬೇಕಾಗುತ್ತೆ. ನೋಡಿ, ಇಲ್ಲಿ ಫ್ರೀ ದರ್ಶನ ಇರುತ್ತೆ. ನಾವು ಈ ರೀತಿಯಾಗಿ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಆಲ್ರೆಡಿ ರಶ್ ಆಗಿತ್ತು, ತುಂಬಾನೇ ರಶ್ ಆಗಿತ್ತು. ನೋಡ್ತಾ ಇರ್ಬೋದು, ಇದು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ದೇವಸ್ಥಾನ ಯಾವ ರೀತಿಯಾಗಿದೆ ಅಂತ. ಅಲ್ಲಿ ಒಳಗಡೆ ಹೋಗಿ ಒಂದೊಂದೇ ದೇವಸ್ಥಾನಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಎಲ್ಲ ದೇವರುಗಳಿಗೆ ಕೈ ಮುಕ್ಕೊಂಡು ನಂತರ ಅಲ್ಲಿಂದ ನಾವು ಶಿವನನ್ನ ನೋಡಲು ಹೋಗ್ತಾ ಇದ್ದೀವಿ. ನಾವು ಮೊದಲಿಗೆ ಈ ರೀತಿ ಕ್ಯೂ ಅಲ್ಲಿ ಹೋದ್ವಿ. ರಶ್ ಕಮ್ಮಿ ಇದೆ ಅಂದ್ಕೊಂಡು ಹೋದ್ವಿ. ತುಂಬಾನೇ ರಶ್ ಇತ್ತು. ನಮಗೆ ಆಕ್ಚುಲಿ ಒಂದು 2-3 ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ವಿ. ಅಂದರೆ ನಾವು ಮೂವ್ ಆಗುತ್ತೆ ಅಂತ ಹೋದ್ವಿ, ಬಟ್ ತುಂಬಾನೇ ಕ್ಯೂ ಇತ್ತು. ನಮಗೆ ಫಸ್ಟ್ ಟೈಮ್ ಹೋಗಿದ್ರಿಂದ ಗೊತ್ತಾಗಲಿಲ್ಲ. ಯಾಕಂದರೆ ನಾವೊಂದು 2 ಫ್ಯಾಮಿಲಿ ಈ ಕಡೆ ಬಂದಿದ್ವಿ, ಇನ್ನೆರಡು ಫ್ಯಾಮಿಲಿ ಆ ಕಡೆ ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ನಾವು 2 ಫ್ಯಾಮಿಲಿ ಈ ರೀತಿಯಾಗಿ ಕ್ಯೂ ಅಲ್ಲಿ ಬಂದ್ಬಿಟ್ವಿ. ಇನ್ನೆರಡು ಫ್ಯಾಮಿಲಿ ಏನು ಮಾಡಿಬಿಟ್ರು, ಅವರು ಚಿಕ್ಕ ಮಕ್ಕಳು ಇದ್ರಿಂದ ಅವರು ಆ ಕಡೆ ಡೈರೆಕ್ಟ್ ದರ್ಶನ ಮಾಡೋದಕ್ಕೆ ಹೋಗ್ಬಿಟ್ರು. ನೋಡ್ತಾ ಇರ್ಬೋದು ಟೆಂಪಲ್ ವ್ಯೂ ಯಾವ ರೀತಿಯಾಗಿದೆ ಅಂತ. ಅದಾದಮೇಲೆ ತುಂಬ ಕ್ಯೂ ಇದ್ದಿದ್ದರಿಂದ ನಾವು ಮಧ್ಯದಲ್ಲೇ ಹೊರಗಡೆ ಬಂದ್ಬಿಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾವು ಇನ್ನೂ 5 ಅಲ್ಲ 6 ಅವರ್ ನಿಂತ್ಕೊಂಡ್ರು ನಮಗೆ ದರ್ಶನ ಆಗಲ್ಲ ಅಂತ ಹೊರಗಡೆ ಬಂದ್ಬಿಟ್ವಿ.
ಅದಾದ್ಮೇಲೆ ನಾವು ಇಲ್ಲಿ ಟಿಕೆಟ್ ದರ್ಶನ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿ ಒಳಗಡೆ ಹೋದಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ಅವತ್ತು ಅಲ್ಲಿ ಏನೋ ವಿಶೇಷವಾಗಿ ಪೂಜೆ ನಡೀತಾ ಇತ್ತು. ಸೊ ಅಲ್ಲಿ ಒಳಗಡೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಅಮ್ಮನವ್ರಿಗೆ ಏನೋ ಪೂಜೆ ಮಾಡಿದ್ರು. ಸೊ ಅಲ್ಲಿ ನಾವು ದೇವ್ರಿಗೆ ಕೈ ಮುಕ್ಕೊಳ್ಳೋಣ ಅಂತ ಅಲ್ಲೇ ನಿಂತ್ಕೊಂಡ್ವಿ. ಎಲ್ಲರೂ ಸಹ ಇಲ್ಲಿಂದ ದೇವರ ಆಶೀರ್ವಾದವನ್ನ ಪಡೀರಿ. ದೇವಸ್ಥಾನ ಅಂತೂ ನೋಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಹಳೆ ದೇವಸ್ಥಾನ. ಬಟ್ ನಾವು ಫಸ್ಟ್ ಟೈಮ್ ನೋಡಿದ್ರಿಂದ ಏನೋ ಒಂಥರ ಸಖತ್ತು ಖುಷಿ ಅನ್ನಿಸ್ತು. ನಂತರ ಅಲ್ಲಿ ದರ್ಶನನೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಶಿವನನ್ನ ದರ್ಶನ ಮಾಡೋಣ ಅಂತ ಮತ್ತೊಂದು ಕಡೆ ಬಂದು ಈ ರೀತಿಯಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ನಿಮ್ಗೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಾಗ್ಲೂ ಸಹ ಒಳಗಡೆ ಈ ರೀತಿಯಾಗಿ ಇರುತ್ತೆ. ಅದಾದ್ಮೇಲೆ ಫೈನಲ್ ಆಗಿ ದೇವರ ದರ್ಶನವನ್ನ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಇದು ನೋಡ್ತಾ ಇರ್ಬೋದು ದೇವಸ್ಥಾನದ ಕೆಲವೊಂದು ಫೋಟೋಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದೀನಿ. ಯಾವ ರೀತಿಯಾಗಿದೆ ದೇವಸ್ಥಾನ ಏನು ಅಂತ. ನೀವು ಯಾರಾದ್ರೂ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಹೋಗಿದ್ರೆ ಹೇಗಿದೆ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಂತರ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಅದಾದ್ಮೇಲೆ ಎಲ್ಲರೂ ಸಹ ಮಾತಾಡಿಕೊಂಡು ಹಾಗೇನೆ ದೇವಸ್ಥಾನನ ಪೂರ್ತಿಯಾಗಿ ನೋಡಿಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು ಈ ರೀತಿಯಾಗಿ ಜೊತೆಗೆ ಬರ್ತಾ ಇದ್ವಿ. ಅದಾದ್ಮೇಲೆ ಎಲ್ಲ ಗ್ರೂಪ್ ಫೋಟೋವನ್ನ ತೆಗೆಸ್ಕೊಂಡ್ವಿ. ಈ ರೀತಿಯಾಗಿ ಎಲ್ಲರೂ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನಂತರ ಲಾಸ್ಟ್ ಅಲ್ಲಿ ನಾವು ವಾಪಸ್ ಬರುವಾಗ ನಾವು ದೀಪವನ್ನ ಹಚ್ಚಿದ್ವಿ. ಅದು ನೀವು ದೇವಸ್ಥಾನದಿಂದ ಸ್ವಲ್ಪ ಹೊರಗಡೆ ಹೋಗಿ ದೀಪವನ್ನ ಹಚ್ಚಬೇಕಾಗುತ್ತೆ. ನಾವು ಸ್ಟಾರ್ಟಿಂಗ್ ನಲ್ಲಿ ತಗೊಂಡಿರ್ತೀವಲ್ಲ ಆ ದೀಪವನ್ನ. ಫೈನಲ್ ಆಗಿ ಎಲ್ಲ ದೀಪವನ್ನ ಹಚ್ಚಿ ಲಾಸ್ಟ್ ನಲ್ಲಿ ದೇವರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ವಾಪಸ್ಸು ಹೊರಗಡೆ ಬಂದ್ವಿ. ಆಲ್ರೆಡಿ ಎಲ್ಲರಿಗೂ ಸಹ ಹೊಟ್ಟೆ ಹಸಿದ್ಬಿಟ್ಟಿತ್ತು. ಯಾಕಂದ್ರೆ ನಾವು ನೈಟು ಒಂದು 3 ಗಂಟೆಗೆಲ್ಲ ಮನೆ ಬಿಟ್ಟಿದ್ವಿ. ರಾತ್ರಿನೂ ಸಹ ಬೇಗನೆ ಊಟ ಮಾಡಿದ್ರಿಂದ ದೇವರ ದರ್ಶನ ಮುಗಿಯೋಷ್ಟರಲ್ಲಿ ಒಂದು 10-10:30 ಆಗೋಯ್ತು. ಮತ್ತೆ ನಾವು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಯ್ತು. ಸೊ ಎಲ್ಲರಿಗೂ ಆಲ್ರೆಡಿ ಹೊಟ್ಟೆ ಹಸಿದಿತ್ತು. ಹಾಗಾಗಿ ಎಲ್ಲರೂ ಟಿ ಹತ್ರ ಹೋಗ್ತಾ ಇದೀವಿ. ಯಾಕಂದ್ರೆ ಏನಾದ್ರು ಹೋಟ್ಲಲ್ಲಿ ತಿನ್ನೋಣ ಅನ್ಕೊಂಡ್ವಿ. ಬಟ್ ಎಲ್ಲ ಮನೆಯಿಂದ ಮಾಡ್ಕೊಂಡು ಬಂದಿದ್ವಿ ಅಲ್ವಾ. ಸೊ ಹಾಗಾಗಿ ಎಲ್ಲಾದ್ರೂ ಸೈಡ್ ನಲ್ಲಿ ಗಾಡಿ ಹಾಕ್ಬಿಟ್ಟು ಅಲ್ಲೇ ಊಟ ಮಾಡೋಣ ಅಂತ ಎಲ್ಲ ಡೈರೆಕ್ಟ್ ಟಿ ಹತ್ರನೇ ಹೋಗ್ತಾ ಇದೀವಿ. ನಿಮ್ಗೆ ವಾಪಸ್ ಹೋಗುವಾಗ ಈ ರೀತಿಯಾಗಿ ಒಂದು ವ್ಯೂ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ಸುತ್ತಮುತ್ತ. ಇನ್ನು ನನ್ನ ಚಾನೆಲ್ನಲ್ಲಿ ಸುಮಾರು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಎಲ್ಲರೂ ಅಲ್ಲಿಂದ ಫೈನಲ್ ಆಗಿ ಬಂದು ಗಾಡಿಯನ್ನ ಹತ್ಬಿಟ್ಟು ಗಾಡಿಯಲ್ಲಿ ಹೋಗಿ ಮಧ್ಯದಲ್ಲಿ ಫ್ರೀ ಇರುವಂತ ಜಾಗ ನೋಡ್ಕೊಂಡು ಅಲ್ಲಿ ಊಟಕ್ಕೆ ಹಾಕಿದ್ವಿ. ಈ ರೀತಿಯಾಗಿ ಊಟಕ್ಕೆ ಚಪಾತಿ ಟೊಮೊಟೊ ಚಟ್ನಿಯನ್ನ ತಿಂದ್ಬಿಟ್ಟು ಸ್ವಲ್ಪ ರೈಸ್ ಅನ್ನ ತಿಂದ್ವಿ. ನಾವು ಊಟಕ್ಕೆ ಹಾಕಿದಂತಹ ಪ್ಲೇಸ್ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದೀನಿ, ನೋಡ್ತಾ ಇರಬಹುದು. ನಾವು ಹಾಕಿದಂತ ಪ್ಲೇಸ್ ನಲ್ಲೂ ಸಹ ಸುತ್ತಮುತ್ತ ಈ ರೀತಿಯಾಗಿ ದೇವಸ್ಥಾನ ಇತ್ತು. ಈ ದೇವಸ್ಥಾನ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ಅಲ್ಲೇ ಸೈಡ್ ನಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ನಂತರ ಅಲ್ಲಿಂದ ಮತ್ತೆ ಗಾಡಿಯನ್ನ ಹತ್ತಿದ್ವಿ. ಅಷ್ಟರಲ್ಲಾಗ್ಲೇ ಎಲ್ಲರೂ ಸಹ ಟಯರ್ಡ್ ಆಗೋಗ್ಬಿಟ್ಟಿದ್ರು. ಅರ್ಧ ಜನ ಮಲ್ಕೊಂಡ್ಬಿಟ್ಟಿದ್ರು. ಆದ್ರೆ ನಮ್ ಪುಟಾಣಿ ಮಾತ್ರ ಆಟ ಆಡ್ತಾನೆ ಇದ್ಲು. ಅದಾದ್ಮೇಲೆ ಮತ್ತೆ ನಮ್ಮ ಜರ್ನಿಯನ್ನ ಮುಂದುವರ್ಸಿದ್ವಿ. ಈಗ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಏನು ಅಂತ ತಿಳ್ಕೊಬೇಕಾ? ಇಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಪಾಪು ಆಟ ಆಡ್ಕೊಂಡು ಮಲಗಿರೋರ್ನೆಲ್ಲ ಹೆರೋಳ್ಸಕ್ಕೆ ಟ್ರೈ ಮಾಡ್ತಾ ಇದ್ಲು. ಅದಾದ್ಮೇಲೆ ಅವನು ಎದೋಳಿಸ್ದ. ಅವನು ನಾಚ್ಕೊಂಡು ಮುಖಾನ ಆ ಕಡೆ ತಿರುಗಿಸ್ಕೊಂತ ಇದ್ದ. ಅವಳು ಅವನ್ನ ರೇಗಿಸ್ತಾ ಇದ್ಲು.
ಹಾಗೆ ನಮ್ಮ ಜರ್ನಿ ಮುಂದುವರಿತಾ ಇದೆ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಅಂದರೆ ತುಂಬಾನೇ ಬಿಸಿಲಿತ್ತು. ಆ್ಯಕ್ಚುಲಿ ನಾವು ಹೋದಾಗ ಸ್ವಲ್ಪ ಕಡಿಮೆ ಅಂತೆ ಬಿಸಿಲು, ಇನ್ನೂ ಬೇರೆ ಟೈಮಲ್ಲಿ ಹೋದಾಗ ಸಖತ್ತು ಬಿಸಿಲಿರುತ್ತಂತೆ. ನೋಡ್ತಾ ಇರ್ಬೋದು, ನಾವು ಬಂದಿದ್ದು ನೆಕ್ಸ್ಟ್ ದೇವಸ್ಥಾನ ಯಾವುದು ಅಂತಂದರೆ ಶ್ರೀರಂಗಂಗೆ ಹೋಗಿದ್ವಿ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಅಲ್ಲಿ ಪಕ್ಕದಲ್ಲಿ ಗಾಡಿಯನ್ನು ಪಾರ್ಕ್ ಮಾಡಿ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಈ ರೀತಿಯಾಗಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗುವಾಗ ಯಾವ ರೀತಿಯಾಗಿದೆ ಅಂತ ವಿವರ ತೋರಿಸ್ತಾ ಇದ್ದೀನಿ. ತುಂಬ ಬಿಸಿಲಿತ್ತು ಅಂತ ಹೇಳೋದ್ನಲ್ವಾ, ನೋಡ್ತಾ ಇರ್ಬೋದು ಎಲ್ಲರೂ ಸಹ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದು ಅಲ್ಲಿ ಸ್ಲಿಪ್ಪರನ್ನು ಬಿಟ್ಬಿಟ್ಟು ದೇವರ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಒಳಗಡೆ ಎಂಟ್ರಿ ಕೊಡುವಾಗ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಮಗೆ ಪೂರ್ತಿಯಾಗಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಜಸ್ಟ್ ಈ ರೀತಿಯಾಗಿ ಹೊರಗಡೆ ನಾವು ವಿಡಿಯೋಗಳನ್ನು ಮಾಡ್ಕೋಬಹುದು. ನೋಡಿ, ಇದು ದೇವಸ್ಥಾನದ ಒಂದು ವ್ಯೂ ಯಾವ ರೀತಿಯಾಗಿದೆ ಅಂತ. ಎಷ್ಟು ದೊಡ್ಡದಾಗಿರುತ್ತೆ ದೇವಸ್ಥಾನ ಅಂದರೆ ತುಂಬಾನೇ ದೊಡ್ಡದಾಗಿರುತ್ತೆ. ಅಂದರೆ ನನಗೆ ಒಂಥರ ಖುಷಿ ಅನ್ನಿಸ್ತಿದೆ, ಯಾಕಂದರೆ ನಾನು ಮೊದಲನೇ ಬಾರಿಗೆ ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ, ಯಾಕೆಂದರೆ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿರೋದ್ರಿಂದ ಒಂಥರ ಖುಷಿ ಅನ್ನಿಸ್ತಿತ್ತು. ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನಗಳನ್ನು ನೋಡೋದೇ ಒಂದು ಖುಷಿ. ಇಲ್ಲೂ ಸಹ ಎಲ್ಲ ದರ್ಶನ ಮಾಡಿ ಅಲ್ಲಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ರು. ನಾವು ಸಹ ಇಲ್ಲಿ ದರ್ಶನ ಮಾಡೋದಕ್ಕೆ ಇಲ್ಲಿ ನಾವು VIP ಟಿಕೆಟನ್ನು ತಗೊಂಡ್ವಿ. ಅದಕ್ಕೂ ಸಹ ರಶ್ ಇತ್ತು, ಡೈರೆಕ್ಟ್ ಹೋಗೋದಕ್ಕೆ ಇನ್ನೂ ರಶ್ ಇತ್ತು. ಸೊ ಹಾಗಾಗಿ ನಾವು ಡೈರೆಕ್ಟ್ ಟಿಕೆಟ್ಗೆ ಇಲ್ಲಿ ನಾವು ಟಿಕೆಟನ್ನು ತಗೊಂಡ್ವಿ. ಇಲ್ಲಿ ದೇವಸ್ಥಾನದ ಒಂದು ವ್ಯೂವನ್ನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಸಹ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು ಕೆಲವು ಜನಗಳು. ಈ ಕೆತ್ತನೆಗಳನ್ನು ನೋಡೋದಕ್ಕೆ ಒಂದು ಖುಷಿ ಅನ್ಸುತ್ತಪ್ಪ ದೇವಸ್ಥಾನಕ್ಕೆ ಹೋದ್ರೆ. ಅಂದರೆ ನಿಮ್ಗೆ ಏನೇ ಟಯರ್ಡ್ನೆಸ್ ಇದ್ರಿ, ಏನೇ ಒಂಥರ ಸುಸ್ತಿದ್ರು, ಆ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಒಂಥರ ಫುಲ್ಲು ಕೂಲ್ ಅನಿಸ್ಬಿಡುತ್ತೆ. ನೋಡೋದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನ. ಈಗ ಇನ್ನೂ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ, ಇನ್ನೂ ಒಳಗಡೆ ಎಂಟ್ರಿ ಕೊಡಬೇಕು. ಅಂದರೆ ನಿಮಗೆ ದೇವಸ್ಥಾನ ಅಷ್ಟು ದೊಡ್ಡದಾಗಿರುತ್ತೆ, ನಿಮಗಿನ್ನೂ ದೇವರೇ ಸಿಕ್ಕಿರಲ್ಲ, ಬಟ್ ಹೊರಗಡೆ ನಿಮಗೆ ಅಷ್ಟು ಚೆನ್ನಾಗಿ ಕಟ್ಟಿರ್ತಾರೆ, ಅಷ್ಟು ದೊಡ್ಡದಾಗಿರುತ್ತೆ. ಈಗ ನಾವಿಲ್ಲಿ ಒಳಗಡೆ ಎಂಟ್ರಿ ಕೊಟ್ವಿ. ಇಲ್ಲಿ ನಮಗೆ ವಿಡಿಯೋಗಳನ್ನೆಲ್ಲ ಮಾಡಲಿಕ್ಕೆ ಬಿಡೋದಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ನಾನು ಮೇಲ್ಮೇಲೆ ರೀತಿಯಾಗಿ ವಿಡಿಯೋಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲೂ ಸಹ ದೇವರ ದರ್ಶನ ಮಾಡೋಣ ಅಂತ ಎಲ್ಲರೂ ಸಹ ಒಟ್ಟಿಗೆನೆ ಒಂದು ಕ್ಯೂನಲ್ಲಿ ಹೋಗ್ತಾ ಇದ್ವಿ. ಇಲ್ಲೂ ಸಹ ಟಿಕೆಟನ್ನು ತಗೊಂಡ್ವಿ ಎಲ್ಲರೂ. ಆ್ಯಕ್ಚುಲಿ ನನಗೆ ಈ ದೇವಸ್ಥಾನ ನೋಡಿದಾಗ ಕೆಲವೊಂದು ಬೆಂಗಳೂರಲ್ಲೂ ದೇವಸ್ಥಾನಕ್ಕೆ ಹೋಗಿರ್ತೀವಲ್ವ, ಸ್ವಲ್ಪ ಆ ಥರನೇ ಫೀಲ್ ಅನಿಸುತ್ತೆ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ. ಅಂದರೆ ಇಷ್ಟು ದೊಡ್ಡದಾಗಂತೂ ದೇವಸ್ಥಾನ ಇಲ್ಲೆಲ್ಲೂ ನಾವು ನೋಡಿರೋಲ್ಲ ಅಂದ್ಕೊತೀವಿ.
ಅಂದರೆ ಇದು ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಇಲ್ಲಿ ನಿಮಗೆ ದೇವಸ್ಥಾನಗಳಲ್ಲಿ ನಡ್ಕೊಂಡು ಹೋಗೋದೇ ಅರ್ಧ ಸುಸ್ತಾಗ್ಬಿಡುತ್ತೆ, ಅಷ್ಟು ದೊಡ್ಡದಾಗಿರ್ತವೆ ದೇವಸ್ಥಾನ. ಮೊದಲೇ ಹೇಳಿದಾಗೆ ಫೈನಲಿ ನಾವು ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಮತ್ತೆ ತಿರ್ಗಾ ಇನ್ನೊಂದು ಕ್ಯೂ ಅನ್ನ ಹೋಗ್ಬೇಕಾಗುತ್ತೆ ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ. ಅದಾದ್ಮೇಲೆ ಒಳಗಡೆ ಹೋಗಿ ದೇವರ ದರ್ಶನವನ್ನ ಮಾಡಿಕೊಂಡು ನಂತರ ಅಲ್ಲಿಂದ ವಾಪಸ್ಸು ಬಂದ್ವಿ. ಅದಕ್ಕಿಂತ ಮುಂಚೆ ಕೆಲವೊಂದು ಫೋಟೋಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಎಲ್ಲ ಪೂರ್ತಿಯಾಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅದಾದ್ಮೇಲೆ ಅಲ್ಲಿಂದ ನಾವು ಮತ್ತೆ ಹೊರಗಡೆ ಹೋಗ್ಬೇಕಾಗುತ್ತೆ. ನಿಮಗೆ ಹೊರಗಡೆ ಹೋಗುವಾಗ ಕೆಲವೊಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ವ್ಯೂ ಅಂತ. ಇಲ್ಲೂ ಸಹ ದೇವರ ದರ್ಶನ ಚೆನ್ನಾಗಾಯ್ತು ನಮಗೆ, ರಂಗನಾಥ ಸ್ವಾಮಿ ದರ್ಶನ. ಬಟ್ ನಮಗೆ ತುಂಬಾ ಹೊತ್ತೆಲ್ಲ ನೋಡ್ಲಿಕ್ಕೆ ಬಿಡಲ್ಲ, ಬೇಗ ಬೇಗ ಮೂವ್ ಆಗ್ತಾ ಇರಬೇಕಾಗುತ್ತೆ. ನಂತರ ಅಲ್ಲಿ ಪ್ರಸಾದವನ್ನ ಕೊಡ್ತಾ ಇದ್ರು, ಮೊಸರನ್ನ. ಅಲ್ಲಿ ನಾವು ಮೊಸರನ್ನ ಸ್ವೀಕರಿಸಿದ್ವಿ. ಎಲ್ಲಾರ್ಗು ಸಹ ಹೊಟ್ಟೆ ಹಸಿದ್ ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಮೊಸರನ್ನ ಕುತ್ಕೊಂಡು ತಿಂದ್ವಿ. ನಂತರ ಅಲ್ಲಿಂದ ನಾವು ಹೊರಗಡೆ ಹೋಗ್ತಾ ಇದೀವಿ. ನಾವು ಹೊರಗಡೆ ಹೋಗುವಾಗ ನೋಡ್ತಾ ಇರ್ಬೋದು ಸುಮಾರು ಜನ ಬಂದ್ಬಿಟ್ರು ಅಷ್ಟರಲ್ಲಿ. ಅದಾದ್ಮೇಲೆ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಂಡ್ವಿ ದೇವಸ್ಥಾನದ ಹೊರಗಡೆ. ಇದು ನಿಮ್ಗೆ ದೇವಸ್ಥಾನದ ಒಂದು ವಿಷನ್ ಅನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ದೇವಸ್ಥಾನ ಅಂತ. ಅದಾದ್ಮೇಲೆ ಪೂರ್ತಿಯಾಗಿ ದೇವಸ್ಥಾನನ ನೋಡ್ಕೊಂಡು ಹೊರಗಡೆ ಬಂದು ಮತ್ತೆ ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಜರ್ನಿ ಮಾಡುವಾಗ ನಿಮಗೆ ಯಾವ ರೀತಿಯಾಗಿದೆ ವ್ಯೂ ಅಂತ ತೋರಿಸ್ತಾ ಇರೋದು ಸುತ್ತಮುತ್ತ. ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ. ಆದ್ಮೇಲೆ ಎಲ್ಲರೂ ಸಹ ಕೆಲವೊಂದು ಡ್ಯಾನ್ಸ್ಗಳನ್ನ ಮಾಡಿಕೊಂಡು ಮಾತಾಡಿಕೊಂಡು ಗಾಡಿಯಲ್ಲಿ ಹೋಗ್ತಾ ಇದ್ವಿ. ಮಲ್ಗೋರು ಮಲ್ಕೊಂಡ್ಬಿಟ್ಟಿದ್ರು ಟಯರ್ಡ್ ಆಗಿ. ಆಲ್ರೆಡಿ ಒಂದು 4 ಗಂಟೆ ಆಗೋಗ್ಬಿಟ್ಟಿತ್ತು ಅನ್ಕೊಂತೀವಿ ನಾವು ಆ ದೇವಸ್ಥಾನದಿಂದ ಹೊರಗಡೆ ಬರೋಷ್ಟರಲ್ಲಿ. ನಂತರ ಅಲ್ಲಿಂದ ನಾವು ಹೋಗುವಾಗ ಈ ರೀತಿಯಾಗಿ ಗಾಡಿಯಲ್ಲಿ ಕೆಲವೊಂದು ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಹೋಗ್ತಾ ಇದ್ವಿ. ಅವನಿಗೆ ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ತುಂಬಾನೇ ಇಷ್ಟ ಆಗ್ಬಿಟ್ಟಿತ್ತು, ಪ್ರತಿ ಸಲ ಡ್ಯಾನ್ಸ್ ಆಡ್ತಾನೆ ಇದ್ದ. ಅದಾದ್ಮೇಲೆ ಮಕ್ಕಳೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರು, ಮತ್ತೆ ಆಟ ಆಡ್ಕೊಂಡು. ನೋಡಿ ಅವನು ಎಷ್ಟು ಸರಿ ಡ್ಯಾನ್ಸ್ ಆಡ್ತಿದ್ದ ಅಂದ್ರೆ ಬ್ಯಾಂಗಲ್ ಬಂಗಾರಿ, ಅವನಿಗೆ ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು ಆ ಸಾಂಗು ಮತ್ತೆ ಆ ಡ್ಯಾನ್ಸು.
ಮತ್ತೆ ಅವನ ಜೊತೆಗೆ ಎಲ್ಲ ಮಕ್ಕಳನ್ನು ಸಹ ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬರ್ತಾ ಇದ್ವಿ. ಅದಾದ್ಮೇಲೆ ಅಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಹೋದ್ವಿ. ಯಾವ ದೇವಸ್ಥಾನಕ್ಕೆ ಹೋದ್ವಿ ಏನೋ ಅಂತ ನೆಕ್ಸ್ಟ್ ಪಾರ್ಟ್ ಅನ್ನ ನೋಡಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.